ಹಲೋ. ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತು ಕೇಶವನ್ ಜೊತೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋಣ. ಬೆಳಿಗ್ಗೆ ನಾವು ಸುಮಾರು 7:30ಗೆ ಮೈಸೂರಿಂದ ಬಿಟ್ವಿ. ಅಲ್ಲಿಂದ ಗೋಪಾಲಸ್ವಾಮಿ ಬೆಟ್ಟಕ್ಕೆ 9 ಗಂಟೆಗೆ ತಲುಪಿದ್ವಿ. ನಿಮ್ಗೆ ಹೈವೇ ರೋಡ್ ಎಲ್ಲ ತೋರಿಸಿ ಬೋರ್ ಮಾಡೋದಿಲ್ಲ. ಡೈರೆಕ್ಟ್ ಆಗಿ ಗುಂಡ್ಲುಪೇಟೆ ಹತ್ರ ನಮ್ಗೆ ಗೋಪಾಲಸ್ವಾಮಿ ಹೆಬ್ಬಾಗಿಲು ಕಾಣಿಸಿತ್ತು. ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಈ ಬೋರ್ಡ್ ಇಂದ ರೈಟ್ ಸೈಡ್ ಹೋದ್ರೆ ಗೋಪಾಲಸ್ವಾಮಿ ಹೆಬ್ಬಾಗಿಲು ಕಾಣಿಸುತ್ತೆ. ಅದೇ ರೋಡಲ್ಲಿ ಹಂಗೆ ಮುಂದೆ ಹೋದ್ರೆ ಸನ್ಫ್ಲವರ್ ಸೀಸನ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಹೂವುಗಳು ಕಾಣಿಸುತ್ತೆ. ನೀವು ಅಲ್ಲಿ 20-25 ಮಿನಿಟ್ಸ್ ಸ್ಪೆಂಡ್ ಮಾಡಿ ಫೋಟೋ ಸೆಷನ್ ಮಾಡ್ಕೋಬಹುದು. ನಾವು ಆಫ್ ಸೀಸನ್ ಹೋಗಿದ್ರಿಂದ ನಮ್ಗೆ ಅದೇನು ಕಾಣಿಸಿಲ್ಲ. ಇಲ್ಲಿ ಗೌರ್ಮೆಂಟ್ ಬಸ್ ಸೌಲಭ್ಯ ಇಲ್ಲ. ನೀವೇನಾದ್ರೂ ಮಕ್ಕಳು ಅಥವಾ ಸೀನಿಯರ್ ಸಿಟಿಸನ್ಸ್ ಜೊತೆ ಬರ್ತಾ ಇದ್ರೆ ಟ್ಯಾಕ್ಸಿ ಮಾಡ್ಕೊಳ್ಳೋದು ಒಳ್ಳೆಯದು. ನಾವು 1 ಡೇ ಟ್ಯಾಕ್ಸಿ ಮಾಡ್ಕೊಂಡಿದ್ದೀವಿ ಮೈಸೂರಿಂದ. ನಾವು ವೀಕ್ ಡೇನೆ ಹೋಗಿರೋದ್ರಿಂದ ನಮಗೆ ಗುಂಡ್ಲುಪೇಟೆಯಿಂದ ಯಾವುದು ಆಟೋ ಅಥವಾ ಶೇರ್ ಪ್ರೈವೇಟ್ ಟ್ಯಾಕ್ಸಿ ಕಾಣಿಸಿಲ್ಲ. ಮೋಸ್ಟ್ಲಿ ಅವೆಲ್ಲ ವೀಕೆಂಡ್ ಅಲ್ಲಿ ಸಿಗ್ಬಹುದು. ನಾವು ಮೇನ್ ಗೇಟ್ಗೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ನಾವು ಅಲ್ಲಿ ಟಿಕೆಟ್ ತಗೊಂಡು ಮೇಲ್ ಹೋಗೋಕ್ಕೆ ಬಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಒಬ್ಬರಿಗೆ 70 ರೂಪಾಯಿ ಟಿಕೆಟ್ ಇದೆ ಅಪ್ ಅಂಡ್ ಡೌನ್. ಕರ್ನಾಟಕ ಹೆಣ್ಮಕ್ಳು ಆಧಾರ್ ಕಾರ್ಡ್ ತೋರಿಸಿದ್ರೆ ಟಿಕೆಟ್ ಫ್ರೀ ಆಗಿರುತ್ತೆ. ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ಕೊಂಡು ಫುಲ್ ರಶ್ ಇರುತ್ತೆ ಅನ್ಕೊಂಡಿದ್ವಿ. ಆದ್ರೆ ನಮ್ ಪುಣ್ಯಕ್ಕೆ ಇಲ್ಲಿ ಯಾರೂ ಜನ ಇರಲಿಲ್ಲ. ಆರಾಮಾಗಿ ಮೇಲೆ ಹೋಗಿದ್ವಿ. ಒಂದು 10 ಮಿನಿಟ್ಸ್ ವೇಟ್ ಮಾಡಿದ ನಂತರ ನಮ್ಮ ಬಸ್ ಬಂತು. ನಾವು ಕ್ಯೂ ಅಲ್ಲಿ ನಿಂತು ಟಿಕೆಟ್ ಚೆಕ್ ಮಾಡಿಸಿ ಬಸ್ ಒಳಗೆ ಹೋಗಿ ಕೂತ್ಕೊಂಡ್ವಿ. ಬೆಳಿಗ್ಗೆ ಬೇಗ ಎದ್ದಿದ್ರಿಂದ ನಮ್ ಕೇಶುಗೆ ಹಸಿವಾಗ್ತಿತ್ತು. ಬಸ್ ಅಲ್ಲಿ ಕೂತ್ಕೊಂಡ ತಕ್ಷಣ ಅಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಅವನಿಗೆ ಸ್ನಾಕ್ಸ್ ಕೊಟ್ಟು ವಿಂಡೋ ಸೈಡ್ ಕೂರಿಸಿ ಹೊರಗಡೆ ವ್ಯೂ ಎಲ್ಲ ತೋರಿಸಿದ್ವಿ. ಬಸ್ ಸ್ಟಾರ್ಟ್ ಆದ ತಕ್ಷಣನೇ ನಮಗೆ ಸುಂದರವಾದ ತಗ್ಗು ಪ್ರದೇಶ, ಹಸಿರು ಗಿಡಗಳೆಲ್ಲ ಕಾಣಿಸುತ್ತೆ. ನಾವು ಇದನ್ನ ಪೂರ್ತಿ ಎಂಜಾಯ್ ಮಾಡ್ತಾ ಹೊರಟ್ವಿ. ಈ ಬಸ್ ಜರ್ನಿ 15-20 ನಿಮಿಷ ಅಷ್ಟೇ ಇರುತ್ತೆ. ಏನು ತೊಂದರೆ ಆಗಲ್ಲ. ನೀವೆಲ್ಲ ಹೊರಗಡೆ ಸ್ವಲ್ಪ ನೋಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ಪ್ರಾಣಿಗಳು ಕಾಣಿಸೋ ಚಾನ್ಸಸ್ ಇರುತ್ತೆ. ನಮಗೆ ಜಿಂಕೆ ಮತ್ತೊಂದು ಆನೆ ಕಾಣಿಸಿತ್ತು. ನಾವು ದೇವಸ್ಥಾನಕ್ಕೆ 9:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಬಸ್ ಅಲ್ಲಿ ನಮ್ ಜೊತೆ ಬಂದ್ ಜನ ಎಲ್ಲ ಡೈರೆಕ್ಟ್ ಆಗಿ ದೇವರ ದರ್ಶನಕ್ಕೆ ಹೋದ್ರು. ನಾವು ಎಂಟ್ರೆನ್ಸ್ ಇಂದ ರೈಟ್ ಸೈಡ್ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಜನ ಎಲ್ಲ ದರ್ಶನ ಮುಗಿಸ್ಲಿ ಅಂತ ನಾವು ಈ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ. ನೀವೇನಾದ್ರೂ ಮಕ್ಕಳ ಜೊತೆ ಬರ್ತಾ ಇದ್ರೆ ಸ್ವೆಟರ್ ಮತ್ತೆ ಕಿವಿ ಕ್ಲೋಸ್ ಆಗೋ ತರ ಕ್ಯಾಪ್ ತರೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಇಲ್ಲಿ ಚಳಿ ಫುಲ್ ಜಾಸ್ತಿ ಆಗುತ್ತೆ. ನಾವು ವ್ಯೂ ಪಾಯಿಂಟ್ ನೋಡ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಇದೇ ಮೇನ್ ಎಂಟ್ರೆನ್ಸ್. ನಾವು ಕೇಶವನಿಗೆ ಕರ್ಕೊಂಡು ಒಳಗೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಇಂದ ಒಳಗಡೆ ಬಂದ ಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಒಂದು ಗರುಡನ ಮೂರ್ತಿ ಕೂಡ ಇದೆ. ಇಲ್ಲಿ ನೋಡ್ತಿರೋದೇ ಶ್ರೀಕೃಷ್ಣನ ಮೂರ್ತಿ. ಶ್ರೀಕೃಷ್ಣ ಕೊಳಲ್ ಹಿಡಿದು ನಿಂತಿದ್ದಾನೆ. ಇಲ್ಲಿ ಫೋಟೋಗ್ರಫಿ ಅಲೌಡ್ ಇಲ್ಲ. ಕೇಶವನಿಗೆ ನಾವು ದೇವಸ್ಥಾನದ ಸುತ್ತಲೂ ತೋರ್ಸೋಣ ಅಂತ ಹೊರಟ್ವಿ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಹೇಳೋಕ್ಕಾಗಲ್ಲ. ದೂರ ದೂರ ಹಸಿರು ಬೆಟ್ಟಗಳು ಕಾಣಿಸ್ತವೆ. ನಮ್ಮ ಕೇಶವನಿಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ಎಲ್ಲಿ ನೋಡಿದ್ರೂ ಇಷ್ಟು ಸುಂದರ ವಾತಾವರಣ ಇದೆ. ಹೊರಗಡೆಯಿಂದ ದೇವಸ್ಥಾನ ಈ ತರ ಕಾಣಿಸುತ್ತೆ. ಫೋಟೋ ಶೂಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಜಾಗ. ನಾವು ದೇವಸ್ಥಾನದ ಹಿಂದ್ಗಡೆ ಬಂದ್ವಿ. ಇಲ್ಲಿ ನಮಗೆ ಒಂದು ಜಿಂಕೆ ಗ್ರೂಪ್ ಕಾಣಿಸ್ತು. ಕ್ಯಾಮ್ರಾ ಝೂಮ್ ಅಷ್ಟು ಚೆನ್ನಾಗಿಲ್ಲ, ಆದ್ರೂ ಜಿಂಕೆ ಇವೆ ಅಂತ ಗೊತ್ತಾಗುತ್ತೆ. ಈ ನೆಕ್ಸ್ಟ್ 30 ಸೆಕೆಂಡ್ಸ್ ನೀವು ಈ ಸೀನರಿನ ಎಂಜಾಯ್ ಮಾಡಿ.
ದೇವಸ್ಥಾನ ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದ್ವಿ. ನೋಡಿ, ಸ್ವಲ್ಪ ಟೈಮ್ ಆಗ್ತಿದ್ದಾಗೇನೆ ಎಷ್ಟೊಂದ್ ಜನ ಬರ್ತಾರೆ. ರಶ್ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಬೆಳಿಗ್ಗೆ ಬೇಗ ಬರೋದೇ ಬೆಸ್ಟ್. 10 ಮಿನಿಟ್ಸ್ ವೇಟ್ ಮಾಡಿದ್ವಿ, ಬಸ್ ಬಂತು. ಗುಂಡ್ಲುಪೇಟೆಯಲ್ಲಿ ಉಡುಪಿ ಸತ್ಕಾರ್ ಹೋಟೆಲ್ ಅಲ್ಲಿ ಟಿಫಿನ್ ಮಾಡಿಕೊಂಡು ಮೈಸೂರು ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ 1:30 ಆಗಿತ್ತು. ಇದೇ ಟ್ರಿಪ್ ಅಲ್ಲಿ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಯೋಗ ನರಸಿಂಹ ಬೆಟ್ಟಕ್ಕೆ ಕೂಡ ಹೋಗಿದ್ದೀವಿ. ಆ ವಿಡಿಯೋ ಕೂಡ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾವು ನಮ್ಮ ಕೇಶವನ್ ಜೊತೆ ಇನ್ನಷ್ಟು ಟ್ರಿಪ್ಗಳಿಗೆ ಹೋಗಿ ವಿಡಿಯೋಸ್ನ ಹಾಕ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.